ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. 30 ಮಿನಿಟ್ಸ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೆ. ನಿನ್ನೆ ನಡೆದಂತಹ ಪ್ರಮುಖ ವಿದ್ಯಮಾನಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪನದ ಅನುಭವವಾಗಿದೆ. ತಿಕೋಟ ಪಟ್ಟಣ ಸೇರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭೂಕಂಪನದ ಅನುಭವವಾಗಿದ್ದು, ಕಳ್ಳಕವಟಗಿ, ಘೋಣಸಗಿ, ಬಾಬಾನಗರ, ಟಕ್ಕಳಕ್ಕಿ, ಹುಬನೂರ, ಸೋಮದೇವರಹಟ್ಟಿ, ಮಲಕದೇವರಹಟ್ಟಿ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದೆ. ರಾತ್ರಿ 10:32 ಸುಮಾರಿಗೆ ಭಯಾನಕ ಕಂಪನದ ಅನುಭವವಾಗಿದೆ. ಸ್ಫೋಟದ ರೀತಿಯಲ್ಲಿ ಜೋರಾದ ಶಬ್ದದ ಜೊತೆಗೆ ಭೂಮಿ ಕಂಪಿಸಿದ ಅನುಭವವಾಗಿದೆ. ಭಯಾನಕ ಸದ್ದಿಗೆ ಹೆದರಿ ಹೊರಗೆ ಜನ ಮನೆ ಬಿಟ್ಟು ಓಡಿ ಬಂದಿದ್ದಾರೆ. ಈ ಹಿಂದಿಗಿಂತಲೂ ಅತಿ ಭಯಾನಕವಾಗಿ ಸ್ಫೋಟದ ರೀತಿಯ ಸದ್ದು ಹಾಗೂ ಕಂಪನ ಅನುಭವವಾಗಿದೆ. ಅರ್ಧ ಶತಮಾನಗಳ ಕಾಲ ರಾಜಕೀಯದಲ್ಲಿದ್ದು ಬಿಜೆಪಿಯನ್ನ ಬೆಳೆಸಿ ಅಧಿಕಾರಕ್ಕೆ ತಂದು 4 ಬಾರಿ ಮುಖ್ಯಮಂತ್ರಿಯಾಗಿದ್ದ ಬಿಎಸ್ ಯಡಿಯೂರಪ್ಪ ಚುನಾವಣಾ ರಾಜಕೀಯ ಸನ್ಯಾಸ ಸ್ವೀಕರಿಸಿದ್ದಾರೆ. ಅಧಿವೇಶನದ ಕೊನೆ ದಿನ ಭಾವುಕ ಭಾಷಣ ಮಾಡಿ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಜೊತೆಗಿದ್ದವರು, ವಿಪಕ್ಷದಲ್ಲಿ ಕುಳಿತವರಿಗೆಲ್ಲ ಯಡಿಯೂರಪ್ಪ ಧನ್ಯವಾದ ಹೇಳಿದರು. ಅಧಿವೇಶನ ಮುಗಿಸಿ ಬಂದಾಗ ಆಡಳಿತ ವಿಪಕ್ಷಗಳ ನಾಯಕರೆಲ್ಲ ಕೈ ಕುಲುಕಿ ಧನ್ಯವಾದ ಹೇಳಿದರು. ಬಳಿಕ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಯಡಿಯೂರಪ್ಪ, ನಾನು ಬಿಜೆಪಿಗೋಸ್ಕರ ದುಡಿಯುತ್ತೇನೆ, ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ತರಲು ಶ್ರಮಿಸುತ್ತೇನೆ ಎಂದರು. ಮುಂದಿನ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಅಂತಂದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇಲ್ಲ. ರಾಜ್ಯದ ಉದ್ದಗಲ ಪ್ರವಾಸ ಮಾಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರ್ತೇವೆ. ಸೂರ್ಯ ಚಂದ್ರರ ಎಷ್ಟು ಸತ್ಯನ ಅಷ್ಟೇ ಸತ್ಯ, ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರುವಂತಹದ್ದು. ಮೋದಿಜಿಯವರು, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಕರ್ನಾಟಕ ಅಧಿಕಾರಕ್ಕೆ ಬರುತ್ತೆ. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇದಕ್ಕೂ ಮುನ್ನ ವಿಧಾನಸಭೆಯಲ್ಲಿ ಯಡಿಯೂರಪ್ಪ ಭಾವುಕ ಭಾಷಣ ಮಾಡಿದ್ದಾರೆ. ಜನರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದೇನೆ. ಬಗರ್ ಹುಕುಂ ಹೋರಾಟ ಅತ್ಯಂತ ತೃಪ್ತಿ ಕೊಟ್ಟಿದೆ. ನಾನಿಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಆರ್ಎಸ್ಎಸ್ ಕಾರಣ. ದೇವೇಗೌಡರು ನಮ್ಗೆಲ್ಲರಿಗೂ ಆದರ್ಶ. ದೇವೇಗೌಡರನ್ನ ನೋಡಿ ಕಲಿಯೋದಕ್ಕೆ ಸಾಕಷ್ಟಿದೆ ಅಂತ ಹಾಡಿ ಹೊಗಳಿದ್ರು. ಸಿದ್ದರಾಮಯ್ಯ ಬಗ್ಗೆಯೂ ಹೊಗಳಿದ್ರು. ಕಾಗೇರಿ ಸಚಿವರು ಆಗಬೇಕು ಅಂತ ಹೇಳಿದ್ರು. ಅಲ್ಲದೆ ಪ್ರಧಾನಿ ಮೋದಿ ನನ್ನ ಹುಟ್ಟುಹಬ್ಬದಂದೇ ಶಿವಮೊಗ್ಗ ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡ್ತಿರೋದು ಸಂತಸ ತಂದಿದೆ ಅಂತ ಬಿಎಸ್ವೈ ಹೇಳಿದ್ರು. ನಾನು ಏನು ಮಾತಾಡಬೇಕು ಏನು ಮಾತನಾಡಬಾರ್ದು ಅಂತ ಅರ್ಥ ಆಗ್ತಾ ಇಲ್ಲ. ಇಷ್ಟು ವರ್ಷ ಕಾಲ ಈ ಸದನದ ಒಳಗಡೆ ಇದ್ದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ತಾಲೂಕಿನ ಜನತೆಗೆ ನಾನು ಚಿರುಣಿಯಾಗಿರ್ತೇನೆ. ಒಬ್ಬ ಅಧ್ಯಕ್ಷರಾಗಿ ನೀವು ಮಾಡಿದಂಥ ಕೆಲಸ, ಮಾಡಿದಂಥ ಮಾರ್ಗದರ್ಶನ ಇಲ್ಲಿರೋರು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ಮಾತನಾಡ್ಬೇಕಾದ್ರೆ ಹೇಳಿದೆ, ನಾನು ಇದು ಕೊನೆಯ ಅಧಿವೇಶನ ಅಂತೇಳಿ. ನಾನು ಚುನಾವಣೆಗೆ ನಿಲ್ಲೋಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ. ಹೊರಗಡೆ ಇದ್ದೇನೆ. ಪಕ್ಷದ ಗೆಲುವಿಗಾಗಿ, ಪಕ್ಷವನ್ನು ಬೆಳೆಸೋಕ್ಕಾಗಿ ಜೀವನದ ಕೊನೆ ಉಸಿರೋವರೆಗೂ ನಾನು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದೇನೆ. ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಯಾರೂ ಸಹ ಮೊನ್ನೆನೂ ಹೇಳಿದ್ದೇನೆ, ವಿಚಲಿತರಾಗುವಂಥ ಅಗತ್ಯ ಇಲ್ಲ. ಪ್ರತಿಪಕ್ಷದ ನಾಯಕರು ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆನಂತೂ ನಾನು ಯಾವ ರೀತಿ ಅವರ ಒಂದು ಕೆಲಸವನ್ನು ಮೆಚ್ಚಬೇಕು ಅರ್ಥ ಆಗ್ತಾ ಇಲ್ಲ. ನಾನು ಯಡಿಯೂರಪ್ಪ ಅವರ ಜೊತೆ ಏನೇ ವೈಷಮ್ಯ ಇರಬಹುದು, ನನ್ನನ್ನ ಬೆಳೆಸಿದ್ದು ಯಡಿಯೂರಪ್ಪ ಅಂತ ಯತ್ನಾಳ್ ಹೇಳಿದ್ರು. ನಮ್ಮನ್ನ ಬೆಳೆಸೋದವ್ರು ಅದಾಗ ನಾವು ಕಷ್ಟ ಕಾಲದಾಗ ಅವ್ರು ಬಿಜಾಪುರಕ್ಕೆ ಬಂದ್ರೆ ಸೂಪರ್ ಡಿಲಕ್ಸ್ ಬಸ್ನಾಗ ಬರ್ತಿದ್ರು. ನಾನೊಬ್ಬ ಬ್ಯಾಗ್ ಇಡವ, ಇನ್ನೊಬ್ಬವ ಶ್ರೀಕಾಂತ್ ಕುಲಕರ್ಣಿ ಪೇಪರ್ ತೊಗೊಂಡು ಅವ್ರು ನಾವು ಇದು ಐಬಿಗೆ ಆಟೋ ರಿಕ್ಷಾದಾಗ ಬಿಡ್ತಿದ್ವಿ. ಅಲ್ಲಿಂದ ಪಕ್ಷ ಕಟ್ಟೋದ್ರಾಗ ಅವರು ಭಾಳ ದುಡ್ದಾರ. ಹಗಲು ರಾತ್ರಿ ಮನೆ ಮಠ ಬಿಟ್ಟು ದುಡಿದು ಇಷ್ಟೆಲ್ಲ ಪಾರ್ಟಿ ಬೆಳೆದಿದೆ. ನಮ್ಮನ್ನ ಬೆಳೆಸೋದವ್ರು ಅದಾಗ ನಾವು ಕಷ್ಟ ಕಾಲದಾಗ ಅವ್ರು ಬಿಜಾಪುರ ಮಂತ್ರಿಗಳಾಗಬೇಕು ಅಂತ ಆಸೆ ಇಟ್ಕೊಂಡವರು ಸತ್ತು ದೆವ್ವಗಳಾಗಿದ್ದಾರೆ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ವ್ಯಂಗ್ಯವಾಡಿದ್ದಾರೆ. ವಿಧಾನಸಭೆಯಲ್ಲಿ ಮಾತಾಡಿದ ಸಾರಾ ಮಹೇಶ್, ಮೊದಲು ಇಲ್ಲಿಗೆ ಆರಿಸಿ ಬರಬೇಕು ಅಂತ ಆಸೆ ಪಡ್ತಾರೆ, ಆಮೇಲೆ ಮಂತ್ರಿ ಆಗೋ ಆಸೆ ಹುಟ್ಟುತ್ತೆ, ನಂತರ ಇಂಥದ್ದೇ ಖಾತೆ ಬೇಕು ಅನ್ನುವ ಆಸೆ ಬರುತ್ತೆ. ಈ ತರ ಆಸೆ ಇಟ್ಕೊಂಡ ಅನೇಕರು ಆಸೆ ತೀರದೆ ಸಾವನ್ನಪ್ಪಿದ್ದಾರೆ. ಅವರೆಲ್ಲ ದೆವ್ವಗಳಾಗಿ ವಿಧಾನಸೌಧದ ಸುತ್ತ ತಿರುಗಾಡ್ತಿರ್ತಾರೆ ಅಂತ ತಮಾಷೆ ಮಾಡಿದ್ರು. ಮೊನ್ನೆ ಯಾರೋ ಅಧಿಕಾರಿ ನನ್ಗೆ ಹೇಳ್ತಾ ಇದ್ರು, ಯಾರು ನನ್ನ ಸ್ನೇಹಿತರು, ಬಹಳಷ್ಟು ಜನ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿರೋರು MLA ಆಗಬೇಕು ಅಂತ ಆಸೆ, MLA ಆಗಬೇಕು ಅಂದ್ಕೊಂಡಿರೋರಿಗೆ ಮಂತ್ರಿ ಆಗಬೇಕು ಅಂತ ಆಸೆ, ಮಂತ್ರಿ ಆಗಿರೋರಿಗೆ ಇದೇ ಪೋರ್ಟ್ಫೋಲಿಯೋ ಆಗಬೇಕು ಅಂತ ಆಸೆ, ಅದಾದ್ಮೇಲೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ. ಈ ಎಲ್ಲ ಆಸೆಗಳನ್ನ ಇಟ್ಕೊಂಡ್ಬಿಟ್ಟು ಸುಮಾರು ಜನ ಸತ್ತೋಗ್ಬಿಟ್ಟವ್ರೆ. ಅವರೆಲ್ಲ ಆಸೆಗಳು ಈಡೇರದೆ ಈ ವಿಧಾನಸೌಧ ಸುತ್ತ ದೆವ್ವಾಗಿ ಸುತ್ತವ್ರೆ. ಅದಕ್ಕೆ ಸಾರ್ವಜನಿಕರ ಫೈಲ್ಗಳೆಲ್ಲ ಬಂದ್ರು ನಿಧಾನ ಆಯ್ತಾವೆ, ಅವು ಇಮ್ಮಿಡಿಯೇಟ್ ಮೂವ್ ಆಗಲ್ಲ ಅಂತ.
ವಿಧಾನಸಭೆಯಲ್ಲಿ ಮಾಧುಸ್ವಾಮಿ ಈಶ್ವರ್ ಖಂಡ್ರೆ ಮಧ್ಯೆ ಮಾತಿನ ಜಟಾಪಟಿ ನಡೆಯಿತು. ಯಡಿಯೂರಪ್ಪ ಅಧಿಕಾರ ತ್ಯಜಿಸಿದ ವಿಚಾರ ಪ್ರಸ್ತಾಪಿಸಿದ ಈಶ್ವರ್ ಖಂಡ್ರೆ ಬಿಜೆಪಿ ಸರ್ಕಾರ ಮಾಡಿ ಯಡಿಯೂರಪ್ಪ ಸಿಎಂ ಆದ್ರು, ಆದರೆ ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸಿ ಕಣ್ಣೀರು ಹಾಕಿಸಿ ಪದಚ್ಯುತಿ ಮಾಡಲಾಯಿತು ಅಂದ್ರು. ಅದರಿಂದ ಬೇಜಾರಾಯಿತು ಅಂದ್ರು. ಆದರೆ ಖಂಡ್ರೆ ಮಾತಿಗೆ ಮಾಧುಸ್ವಾಮಿ ಆಕ್ಷೇಪ ಎತ್ತಿದ್ರು. ಸಮಯ ಸಂದರ್ಭ ನೋಡಿ ಮಾತಾಡಿ ಅಂತ ಕಿಡಿಕಾರಿದ್ರು. ನಾವು ರಾಜಕೀಯ ಬೆರೆಸ್ತಿಲ್ಲ, ಸತ್ಯ ಹೇಳಿದ್ದು ಅಂತ ಖಂಡ್ರೆ ಕುಟುಕಿದ್ರು. ನಾವು ಇದೆಲ್ಲ ರಾಜಕೀಯ ಬೆರೆಸೋದಿಲ್ಲ, ಹೇಗಾದ್ರೂ ಮಾಡಿ ಸರ್ಕಾರ ತರಬೇಕು ಅಂತ ಹೇಳಿ ಇವತ್ತು ಮಾನ್ಯ ಯಡಿಯೂರಪ್ಪನವರು ಇವತ್ತೇನು ಅವರು ಸಂಕಲ್ಪ ಮಾಡಿದ್ರು ಅದೇ ಪ್ರಕಾರ ಅವರು ಮುಖ್ಯಮಂತ್ರಿ ಆದ್ರು. ಇವತ್ತು ಅವರು ಮುಖ್ಯಮಂತ್ರಿ ಆದ ನಂತರ ಇವತ್ತೇನು ಯಾವ ರೀತಿಯಲ್ಲಿ ಯಡಿಯೂರಪ್ಪನವರನ್ನು ಇವತ್ತು ಕಣ್ಣೀರು ಹಾಕುವಂತೆ ಮಾಡಿ ಅವರೊಂದು ಪದಚ್ಯುತಗೊಳಿಸಿದ ರೀತಿ ಏನಿದೆಲ್ಲ ಅದು ಇವತ್ತು ನಾವೆಲ್ಲ ಪ್ರತಿಪಕ್ಷದಲ್ಲಿದ್ದರು ನಮಗೆ ನೋವು ತಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಏನೋ ಎಲ್ಲ ಹೋಗ್ತಾ ಇದೀವಿ, ಹರ್ಷವಾಗಿ ಹೋಗೋಣ, ಎರಡು ಮಾತಾಡೋಣ ಅಂದ್ರೆ ಈಗ ನಾವು ಉತ್ತರ ನಾನು ಮನಸ್ಸಿಗೆ ಏನಿತ್ತು ಅನ್ಸಿತ್ತು ಅದು ಹೇಳಿದ್ದೇನೆ. ಮನಸ್ಸಿಗೆ ಅನ್ಸಿದ್ನ ಕಾಂಟ್ರಡಿಕ್ಷನ್ಸ್ ಕಾಂಟ್ರವರ್ಸಿಸ್ ಕಾಂಟ್ರವರ್ಸಿಸ್ ಯಾವುದು ಹೇಳ್ತಾ ಇಲ್ಲ. ನನ್ನ ಫೀಲಿಂಗ್ ಇದೆ, ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಆಯ್ತಾಯ್ತು, ನೆಕ್ಸ್ಟ್ ಟೈಮ್ ನೀವು ಸಪೋರ್ಟ್ ಮಾಡೋರು ಬಿಡಿ. ಭ್ರಷ್ಟಾಚಾರದ ವಿಷಯದಲ್ಲಿ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡ್ತಾ ಇರುವ ಕಾಂಗ್ರೆಸ್ ವಿರುದ್ಧ ಬೊಮ್ಮಾಯಿ ಸರ್ಕಾರ ಪ್ರಬಲ ಅಸ್ತ್ರ ಹೂಡಿದೆ. ಹಳೆ ಕಡತಗಳ ಧೂಳು ಕೆಡವಿ ಬಿಜೆಪಿ ತಿರುಗೇಟು ನೀಡಲು ಮುಂದಾಗಿದೆ. ನಿನ್ನೆ ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಗಳಿಗೆ ಉತ್ತರ ನೀಡುವಾಗ ಸಿಎಂ ಕೆಂಪಣ್ಣ ಆಯೋಗದ ವರದಿ ಮತ್ತು ಲೋಕಾಯುಕ್ತದ ಮರುಸ್ಥಾಪನೆಗೆ ಕಾರಣವಾದ ಅಂಶಗಳನ್ನು ಮುಂದಿಟ್ಟು ಕಾಂಗ್ರೆಸ್ ಅನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು. ಕೆಂಪಣ್ಣ ಅವ್ರ ರಿಪೋರ್ಟ್ ಹೇಳ್ತಾ ಇದ್ರಿ, ನಾವು ಕಾಂಟ್ರಾಕ್ಟರ್ ಕೆಂಪಣ್ಣ ಅಲ್ಲ, ನಿಮ್ ಕೆಂಪಣ್ಣ ಅಲ್ಲ, ಅದು ಕಾಂಟ್ರಾಕ್ಟರ್ ಕೆಂಪಣ್ಣ ಅಲ್ಲ. ನಾನು ಅವತ್ತು ಹೇಳಿದ್ದೆ, ನೀವು ಕಾಂಟ್ರಾಕ್ಟರ್ ಕೆಂಪಣ್ಣ ಆದ್ರೆ ಜಸ್ಟಿಸ್ ಕೆಂಪಣ್ಣ ಬರ್ತದೆ ಅಂತ ಅವತ್ತು ಹೇಳಿದೆ. ನಾನು ನಿಮಗೆ ವಾರ್ನಿಂಗ್ ಕೊಟ್ಟಿದ್ದೆ ನಾನು ಅವತ್ತೇ. ನೀವು ಕಾಂಟ್ರಾಕ್ಟರ್ ಕೆಂಪಣ್ಣ ಹಿಡ್ಕೊಂಡು ಅಲ್ಲಾಡಿಸ್ತೀರಿ, ಆಗ ರೈತರ ಆರೋಪವನ್ನ ಹಿಡ್ಕೊಂಡು ಅಲ್ಲಾಡಿಸ್ತೀರಿ. ಇಲ್ಲಿ ಕಮಿಷನ್ ರಿಪೋರ್ಟ್ ಜಸ್ಟಿಸ್ ಕೆಂಪಣ್ಣ ಹಿಡ್ಕೊಂಡು ನಾನು ಹೇಳ್ತಾ ಇರೋದು. ಇದೇ ವ್ಯತ್ಯಾಸ. ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿದ್ರು. ನಿನ್ನೆ ಸದನದಲ್ಲಿ ವೀರಾವೇಶದಲ್ಲಿ ಮನೆ ಸಿಎಂ ಉತ್ತರ ಕೊಟ್ಟಿದ್ದಾರೆ. ಎಸಿಬಿ ರಚಿಸಿ ಲೋಕಾಯುಕ್ತ ಸಂಸ್ಥೆ ಮುಚ್ಚಿದ್ರು ಅಂತ ಆರೋಪ ಮಾಡಿದ್ರು. ಸಿಎಂ ಆಗಿರೋರಿಗೆ ಕಾನೂನು ಜ್ಞಾನ ಇದೆ ಅಂದ್ಕೊಂಡಿದ್ದೇನೆ. 2016 ಮಾರ್ಚ್ 14ರಲ್ಲಿ ಎಸಿಬಿ ರಚನೆ ಮಾಡಿದ್ವಿ. ಸಿಎಂ ಬೊಮ್ಮಾಯಿ ಸದನದಲ್ಲಿ ಸುಳ್ಳು ಹೇಳಿದ್ದಾರೆ. ನಾನು ಯಾವುದೇ ತನಿಖೆಗೂ ಸಿದ್ಧ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಕಾನೂನ ಸ್ವಲ್ಪ ಆದ್ರೂ ಕೂಡ ಜ್ಞಾನ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮುಖ್ಯಮಂತ್ರಿ ಆಗಿರೋವಲ್ಲ, ಲೋಕಾಯುಕ್ತ 1984ನಲ್ಲಿ ಲೋಕಾಯುಕ್ತ ಆಕ್ಟ್ ಕೆಳಗಡೆ ಆಗಿರೋದು. ಅದು ಎಸಿಬಿ ಆಗಿರೋದು 2016ರಲ್ಲಿ. ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಆಗಿರೋದು. 16 ರಾಜ್ಯಗಳಲ್ಲಿ ಲೋಕಾಯುಕ್ತ ಮತ್ತೆ ಎಸಿಬಿ ಇದೆ. ಅವರೇ ಕೋರ್ಟ್ ಮುಂದೆ ಸರ್ಕಾರದ ನಿಲುವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅಡ್ವೊಕೇಟ್ ಜನರಲ್ ಬಸವರಾಜ ಬೊಮ್ಮಾಯಿ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಅಸೆಂಬ್ಲಿಗೆ ಸುಳ್ಳು ಹೇಳಿದಾರಲ್ಲ, ಅವರ ಅಡ್ವೊಕೇಟ್ ಜನರಲ್ ಕೈಲಿ ಹೇಳಿಸಿದ್ದಾರೆ ಎಸಿಬಿ ಮಾಡಿರೋ ಸರಿ ಇದೆ ಅಂತ. ಎಸಿಬಿ ಮಾಡಿರೋದು ಲೋಕಾಯುಕ್ತ ಆಕ್ಟ್ನಲ್ಲಿ ಇಂಟರ್ಫಿಯರ್ ಆಗಲ್ಲ ಅಂತ. ಮತ್ತೆ ಎಸಿಬಿ ಮಾಡಿದ ತಕ್ಷಣನೇ ಲೋಕಾಯುಕ್ತ ಮುಚ್ಚಿರಲಿಲ್ಲ. ನಾವು ಲೋಕಾಯುಕ್ತ ಅದ್ರ ಪಾಡ್ಗಾರ ಕೆಲಸ ಮಾಡ್ತಿದ್ವಿ. ದೇ ಆರ್ ಟೂ ಡಿಫರೆಂಟ್. ರಾಜ್ಯದ ಮತದಾರರಿಗೆ ಕಾಂಗ್ರೆಸ್ 3ನೇ ಭರವಸೆ ಕೊಟ್ಟಿದೆ. ಬಿಪಿಎಲ್ ಮತದಾರರಿಗೆ 10 ಕೆಜಿ ಅಕ್ಕಿ ಕೊಡುವುದಾಗಿ ಭರವಸೆ ನೀಡಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ 200 ಯೂನಿಟ್ ಉಚಿತ ವಿದ್ಯುತ್, ಗೃಹಿಣಿಯರಿಗೆ ಮಾಸಿಕ 2,000 ರೂಪಾಯಿ, ಜೊತೆಗೆ ಬಿಪಿಎಲ್ ಮತದಾರರಿಗೆ 10 ಕೆಜಿ ಅಕ್ಕಿ ಕೊಡುವ ಭರವಸೆ ಕೊಟ್ಟಿದ್ದಾರೆ. ಮನೆಯ ಪ್ರತಿ ಸದಸ್ಯನಿಗೆ ಪ್ರತಿ ತಿಂಗಳು 10 ಕೆಜಿ ಉಚಿತ ಅಕ್ಕಿ ಕೊಡ್ತೇವೆ. ಅದಕ್ಕಾಗಿ ಗ್ಯಾರಂಟಿ ಕಾರ್ಡ್ಗೆ ನಾವು ಸಹಿ ಮಾಡಿದ್ದೇವೆ ಅಂತ ಸಿದ್ದರಾಮಯ್ಯ ಡಿಕೆಶಿ ಹೇಳಿದರು. ಸದನದಲ್ಲಿ ಅವ್ರಿಗೆ ಬಡವರಿಗೆ ನಾವು ಸಹಾಯ ಮಾಡಬೇಕು ಅಂತ ಇನ್ನೆಲ್ರಿಗೂ ಅಲ್ಲ. ಬಿಪಿಎಲ್ ಕಾರ್ಡ್ ಯಾರು ಹೋಲ್ಡರ್ ಇದ್ದಾರೆ ಅವರು ಮಾತ್ರ ತಲಾ 7 ಕೆಜಿ ಕೊಡ್ತಾ ಇದ್ದಾರೆ. ಅದಕ್ಕೆ 7 ಕೆಜಿ ಮಾಡೋದು ಬೇಡ, 10 ಕೆಜಿ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ತಲಾ 10 ಕೆಜಿ, 7 ಕೆಜಿ ಬದಲು 10 ಕೆಜಿ. ಈಗ ಅವರು 5 ಮಾಡಿಬಿಟ್ಟಿದ್ದಾರೆ. ಅದನ್ನ 10 ಕೆಜಿ ಮಾಡಬೇಕು ಅಂತ ಹೇಳಿ ಪಕ್ಷದಿಂದ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ 2 ಗ್ಯಾರಂಟಿಗಳನ್ನ
ಹಾಸನಲ್ಲಿ ರೇವಣ್ಣ ಕುಟುಂಬಸ್ಥರ ಪ್ರಚಾರ ಮುಂದುವರೆದಿದೆ. ನಿಟ್ಟೂರು ಗ್ರಾಮಕ್ಕೆ ರೇವಣ್ಣ, ಭವಾನಿ, ಪ್ರಜ್ವಲ್ ಆಗಮಿಸಿದ್ದು ಟಿಕೆಟ್ ಹಂಚಿಕೆ ಗೊಂದಲದ ನಡುವೆನೂ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ರೇವಣ್ಣ ಜೊತೆ ಪತ್ನಿ ಭವಾನಿ, ಮಗ ಪ್ರಜ್ವಲ್ ರೇವಣ್ಣ ಪ್ರಚಾರಕ್ಕೆ ಧುಮುಕಿದ್ದಾರೆ. ರೇವಣ್ಣ ಕುಟುಂಬಕ್ಕೆ ನಿಟ್ಟೂರು ಗ್ರಾಮಸ್ಥರು ಅದ್ಧೂರಿ ಸ್ವಾಗತ ಕೋರಿದ್ರು. ವಿಧಾನಸಭಾ ಚುನಾವಣೆ ರಾಜ್ಯದಲ್ಲಿ ನಡೆಯುತ್ತೆ. ಅಲ್ಲಿ ಕುಮಾರಣ್ಣವರೇ ಕೂಡ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ. ಹಾಗಾಗಿ ನಮ್ಮ ಹಾಸನ ಜಿಲ್ಲೆನಲ್ಲಿ ಕೂಡ ರೇವಣ್ಣ ಅವರು ಮಂತ್ರಿ ಆಗೇ ಆಗ್ತಾರೆ. ಹಾಗಾಗಿ ಮುಂದಿನ ಯೋಜನೆಗಳು ಕೂಡ ಒಳ್ಳೆ ಯೋಜನೆಗಳನ್ನ ರೇವಣ್ಣ ಸಾಹೇಬರು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡ್ತಾರೆ. ಹಾಗೆ ಇವತ್ತು ರೈತರ ಸಾಲ ಮನ್ನಾನು ಕೂಡ ಮಾಡ್ತಾರೆ ಅನ್ನೋದ್ರ ಜೊತೆಗೆ ಮುಂದಿನ ದೆಹಲಿ ಕರ್ನಾಟಕ ಸಂಘದ ಅಮೃತ ಮಹೋತ್ಸವ ಪ್ರಯುಕ್ತ ಇಂದು ದೆಹಲಿಗೆ ಸಿಎಂ ಬೊಮ್ಮಾಯಿ ತೆರಳಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಸಿಎಂ HAL ವಿಮಾನ ನಿಲ್ದಾಣದಿಂದ ದೆಹಲಿಗೆ ತೆರಳಲಿದ್ದಾರೆ. ಇನ್ನು ಬಾರಿಸು ಕನ್ನಡ ಡಿಂಡಿಮವ ಮಹೋತ್ಸವವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಅಮೃತ ಮಹೋತ್ಸವ ಕಾರ್ಯಕ್ರಮದ ಬಳಿಕ ಸಿಎಂ ರಾತ್ರಿ 7 ಗಂಟೆಗೆ ಹೊರಟು 9:30ಕ್ಕೆ ಹುಬ್ಬಳ್ಳಿಗೆ ಆಗಮಿಸಿ ಅಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ.